ಗುಡ್ ಮಾರ್ನಿಂಗ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು 420ಗೆ ಎದ್ದಿದ್ದೀನಿ. ಈ ನನ್ನ ಪುಟ್ಟ ಓದ್ಕೊಳ್ಳೋ ಥರ ಆ್ಯಕ್ಟಿಂಗ್ ಮಾಡೋವಂಥ ಸೀರೀಸ್ಗೆ ನಿಮಗೆಲ್ಲ ಸ್ವಾಗತ. 420ಗೆ ಎದ್ದಿದ್ದೀನಿ ಮಾತ್ರ, ಆದರೆ ನಾನು 420 ಅಲ್ಲ. Hi guys, welcome back to my YouTube channel. This is my second vlog on my channel and I'm too excited and too nervous also. ನಾನು ಫಸ್ಟ್ನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನಾನು ಅನ್ಕೊಂಡಿದ್ದೆ 100 ವ್ಯೂಸ್ ಬರ್ಬೋದೇನೋ, ಅಷ್ಟೇ ಬರುತ್ತೇನೋ ಅಂತ. ಬಟ್ ಇಟ್ ನಿಯರ್ಲಿ 300 ವ್ಯೂಸ್ ಆ್ಯಂಡ್ ನನಗೆ ಎಷ್ಟು ಸಬ್ಸ್ಕ್ರೈಬರ್ಸು 112 ಏನೋ ಇದ್ರು ನನ್ನ ಕ್ರಾಫ್ಟಿಂದ. ಬಟ್ ಈಗ ಅದು 40 ಆಲ್ರೆಡಿ ಈಗ 96 ಏನೋ ಆಗಿದೆ. ನಾನು ಮತ್ತೆ 4:30ಗೇನೋ ಎದ್ದಿದ್ದೆ ಆಯಿತಾ. 4:30ಗೆ ಎದ್ದು ಮತ್ತೆ ಮಲ್ಕೊಂಡೆ. 6:30ಗೇನೋ ಮಲ್ಕೊಂಡೆ. 8 ಗಂಟೆಗಾರು ಎದ್ದು ಕೂತ್ಕೊಳ್ಳೋಣ ಅಂತ. ಇವಾಗ ನೋಡಿದ್ರೆ ಆಲ್ರೆಡಿ 9 o'clock ಆಗಿದೆ. ನನಗೆ 2 o'clockಗೇನೋ ಎಕ್ಸಾಮ್ ಇದೆ. ಬಟ್ ನಮ್ಮ ಮನೆಯವ್ರು ಬಿಡಬೇಕು ಅಂದರೆ 11 o'clockಗೇನೋ ಎದೋಬೇಕು ಓದ್ಕೊಡೋದ್ರಿಂದ. ಅವಾಗ ಎದ್ದೊಂಡ್ರೆ ನಾನು ಸ್ವಲ್ಪ ಹೊರಡಿ ಬಸ್ಸಿಗೆ ಹೋಗ್ಬೋದು. ಬಸ್ ನನಗೆ 12ಗೇನೋ ಇದೆ. ಬಟ್ ನನಗೆ ಹೆಂಗೆ ರಿಕವರ್ ಮಾಡ್ಕೊಳ್ತೀನಿ, ಏನೇನು ಓದ್ಕೊಂಡಿದ್ದೀನಿ ಎಲ್ಲ ಮರೆತು ಇರುತ್ತೆ. ನನಗೆ ಈಗ 9:30 ಆಗಿರೋದ್ರಿಂದ ನನಗೆ ಜಸ್ಟ್ 1.5 ಅಷ್ಟೇ ಅವರ್ ಇರೋದು ರಿವಿಷನ್ ಮಾಡ್ಕೊಳ್ಳೋಕ್ಕೆ. ನಂಗೆ ರಿವಿಷನ್ ಅಂದರೆ ಏನಂದರೆ ಎಲ್ಲ ರಿಕವರಿ ಮಾಡ್ಕೊಳ್ಳೋದಲ್ಲ, ಮತ್ತೊಂದು ಸರ್ತಿ ಓದ್ಕೊಳ್ಳೋಂಗಾಗುತ್ತೆ. ಬಿಕಾಸ್ ನನಗೆ ಏನೂ ನೆನಪಿರಲ್ಲ. ನಾನು ಬೆಳಗ್ಗೆ ಇದ್ದು ಏನು ಓದ್ಕೊಂಡಿರ್ತಾರೆ, ನೆನ್ನೆ ನೈಟ್ ಏನೂ ನೆನಪಿರಲ್ಲ. ಒಂದೊಂದು ವರ್ಡ್ಸ್ ಎಲ್ಲ ನೆನಪಿರುತ್ತೆ. ಮತ್ತೆ ಅದನ್ನೇ ಮತ್ತೆ ಓದ್ಕೋಬೇಕು. ಮತ್ತೆ ಕೂತ್ಕೊಂಡು ಮತ್ತೆ ಅದನ್ನೇ ರಿಪೀಟ್ ಓದ್ಕೊತಾನೆ ಇರಬೇಕು. ಬರ್ದು ಕಲ್ತಿರ್ತೀನಿ, ಯಾರು ನನಗೆ ಏನೂ ನೆನಪಿರಲ್ಲ. ಸೊ ಇಷ್ಟೇನೋ ಇದೆ. ಇದೊಂದು 40 ಮಾರ್ಕ್ಸಿಗಿದೆ ಅಷ್ಟೇ, ಜಾಸ್ತಿ ಅಲ್ಲ. ಬಿಕಾಸ್ ಇಟ್ ಈಸ್ ಎಲೆಕ್ಟಿವ್ ಸಬ್ಜೆಕ್ಟು. ಒಂದು 40 ಮಾರ್ಕ್ಸಿಗಿರೋದ್ರಿಂದ ಓದ್ಕೊತಿದ್ದೀನಿ. ಈಗ ಓದ್ಕೊಂಡ್ರೆ 11ಗೆ ಓದ್ಕೊಳ್ಳೋದ್ರಿಂದ ಎದೋಬೇಕು. ಸಂಕೀರ್ತನ ಮಾಡು ನೋಡಿ ಗಾಯ್ಸ್. ನಮ್ಮ ಅಕ್ಕ ಡ್ಯೂಟಿ ಕೆಲ್ಸಕ್ಕೆ ಹೊರಟಿದ್ದಾಳೆ ಗಾಯ್ಸ್. DTDC ಆಯ್ತಾ, DTDC ಹೊರಟಿದ್ದಾಳೆ. ಇವಳು ಹೆಂಗಿದ್ದಾಳೆ ನೋಡಿ ಅಂತ ಟಾರ್ಚ್ ಹಾಕಿ ನಾನು ಹಿಂಗೆ ಹೋಗ್ತೀನಿ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ, ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯ. ಇವರಿಬ್ರು ಒಳ್ಳೆ ಅವಾಗಿನ ಮಂಗ ಥರ ಆಡ್ತಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಕ್ಲಿಪ್ ಹಾಕೋಣ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆವಾಗಲೇ ಬಂದಿನಿ ನಂದು ಇದ್ರ ಬಗ್ಗೆ ಅದಾಕು ಇದಾಕು ಅಂತ. ಆಮೇಲೆ ನಾನು ಹಾಕ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಫೇಮಸ್ ಮಾಡಿಬಿಡ್ತಾರೆ ಹಂಗೆ ಹೇಗೆ ಅಂತಿದ್ದ. ಅಷ್ಟು 40 ಆಗಿರೋದ್ರಿಂದ ತುಂಬ ಖುಷಿಯಾಗಿದೆ. ಆ್ಯಂಡ್ ಇವತ್ತು ನಾನು ಏನು ತೀರ್ಮಾನ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತು ನನಗೆ LFTCS ಎಕ್ಸಾಮ್ ಇರೋದ್ರಿಂದ ನಾನು ಕಾಲೇಜಲ್ಲಿ ಹೆಂಗಿರ್ತೀನಿ, ಕಾಲೇಜ್ ಡೇಸ್ ಹೆಂಗಿರುತ್ತೆ, ನನ್ನ ಕಾಲೇಜ್ ಡೇ ಹೆಂಗಿರುತ್ತೆ, ಒನ್ ಡೇ ಹೆಂಗಿರುತ್ತೆ, ಮತ್ತು ನಾನು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೊರಡ್ತೀನಿ ಅಂತ ಆಫ್ ಮಾಡು ಅಂತ ಇದೆ. ಸೊ ಥ್ಯಾಂಕ್ ಯು ಗೈಸ್, ವಾಚ್ ಮಾಡಿ, ಫುಲ್ ವೀಡಿಯೋ ವಾಚ್ ಮಾಡಿ. ನಾನು ಅಷ್ಟು ತನಕ ಈಗ ನಾನು ನಿಮಗೆ 11 or 12ಗೆ ಸಿಗ್ತೀನಿ. ಬಿಕಾಸ್ ನನಗೆ ರಿವಿಷನ್ ಮಾಡ್ಕೋಬೇಕು CS. ಒಂದು ಹಾಫ್ ಆನ್ ಅವರ್ ರಿವಿಷನ್ ಆದರೂ ಮಾಡ್ಕೊಂಡು ಸಿಗ್ತೀನಿ. ಸೊ ನಾವು ಹೊರಟಿದ್ದೀನಿ ಯೂನಿಫಾರ್ಮ್ ಹಾಕ್ಕೊಂಡು. ಈಗ ನಾನು ಮೇಕಪ್ ಅಂದರೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಸಿರಮ್, ಮಾಯ್ಶ್ಚರೈಸರ್, ನಾನು ಸನ್ಸ್ಕ್ರೀನ್ ಹಚ್ಕೊತಿದ್ದೀನಿ.
ಇವತ್ತು ನಾನು ಕಾಲೇಜಿಗೆ ರೆಡಿ ಆಗ್ತಾ ನನ್ನ ಆ್ಯಕ್ನಿ ಮಾರ್ಕ್ನ ಮತ್ತು ನನ್ನ ಆ್ಯಕ್ನಿನ ಹೆಂಗೆ ರಿಡ್ಯೂಸ್ ಮಾಡ್ಕೊಂಡೆ ಅಂತ ನಾನು ನಿಮಗೆ ಹೇಳ್ತೀನಿ. ಹಾಗೆ ನನ್ನ ಫ್ಯಾಮಿಲಿಲಿ ನಂಗೆ ತುಂಬ ಜನ ನೀನು ಸ್ವಲ್ಪ ಬ್ರೈಟ್ ಆಗ್ತಾ ಇದೆಯಾ, ಏನು ಅಪ್ಲೈ ಮಾಡ್ತಿದ್ದೆ ಅಂತ ತುಂಬ ಜನ ಕೇಳಿದ್ದಾರೆ. ಸೊ ನಾನು ನಿಮಗೆ ಅದು ಹೆಂಗಾಯಿತು ಅಂತ ನಾನು ನಿಮಗೆ ಹೇಳ್ತೀನಿ. ವೆನ್ ಐ ಸ್ಟಾರ್ಟ್ ಅಪ್ಲೈಯಿಂಗ್ ನಾನು ಯಾವಾಗ ನನ್ನ ಸ್ಕಿನ್ ಕೇರ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನನ್ನ ಸ್ಕಿನ್ ಇನ್ಸ್ಟಂಟ್ ಗ್ಲೋಯಿಂಗ್ ಆಗಿ ಸ್ಟಾರ್ಟ್ ಆಯಿತು. ಹಾಗೂ ನನ್ನ ಸ್ಕಿನ್ನಲ್ಲಿ ಆ್ಯಕ್ನಿ ಆ್ಯಂಡ್ ಆ್ಯಕ್ನಿ ಮಾರ್ಕ್ಸ್ ಕೂಡ ರೆಡ್ಯೂಸ್ ಆಯಿತು. ಸೊ ನೀವು ನಿಮ್ಮ ಸ್ಕಿನ್ ಕೇರಲ್ಲಿ ಯಾವುದೂ ಮಿಸ್ ಮಾಡಿದ್ರು ಸನ್ಸ್ಕ್ರೀನ್ ಮಾತ್ರ ಮಿಸ್ ಮಾಡಿಬಿಡಿ. ಬಿಕಾಸ್ ಅದು ನಿಮಗೆ ಗ್ಲೋಯಿಂಗ್ ಮತ್ತು ಟ್ಯಾನ್ನ ರಿಮೂವ್ ಮಾಡುತ್ತೆ ಹಾಗೂ ನಿಮಗೆ ಇನ್ಸ್ಟಂಟ್ ಗ್ಲೋಯಿಂಗ್ನ ಕೊಡುತ್ತೆ. ಸೊ ನಾನು ಸಿರಮ್, ಮಾಯ್ಶ್ಚರೈಸರ್ ಹಾಗೂ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನನ್ನ ಆ್ಯಕ್ನಿ ಮಾರ್ಕ್ಸ್ ಆ್ಯಂಡ್ ಆ್ಯಕ್ನಿ ಕೂಡ ನನ್ನದ್ರಲ್ಲಿ ಕಮ್ಮಿ ಆಗಿದೆ. ಸೊ ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ನಂದು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ನಿಮಗೇನಾದರೂ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟಲ್ಲಿ ಸ್ಕಿನ್ ಕೇರ್ ಅಂತ ಕಮೆಂಟ್ ಮಾಡಿ, ಹಾಗೂ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ಕೊಳ್ತೀನಿ. ಅದಕ್ಕಂತಲೇ ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ. ಹೊರಟಿದ್ದೀನಿ, ಟೈಮ್ ಆಗಿ ಆಲ್ರೆಡಿ 12 o'clock ಆಗಿದೆ. ಬಸ್ ಮಿಸ್ ಆಗುತ್ತೆ. ಗೈಸ್ ಚಿಲ್, ನಾನು ಓದ್ಕೊತಿದ್ದೀನಿ ಅಂತ ಅಂದ್ಕೋಬೇಡಿ. ನಾನು ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಡೋ ಅಂತ ನನ್ನ ಫ್ರೆಂಡಿಗೆ ಹೇಳಿದೆ, ಅದಕ್ಕೆ ಓದ್ಕೊಳ್ಳೋ ಥರ ಪೋಸ್ ಕೊಡ್ತಿದ್ದೀನಿ ಅಷ್ಟೇ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎಕ್ಸಾಮ್ ಮುಗಿಸ್ಕೊಬಂದು ನಾವು ಬೇಕಿಗೆ ಬಂದಿದ್ದೀವಿ, ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ನಾನು ಮತ್ತು ನನ್ನ ಫ್ರೆಂಡು ಒಂದು ಆನಿ ಕೇಕು, ಒಂದು ಚಾಕ್ಲೇಟ್ ಕೇಕ್ ಆರ್ಡ್ರ್ ಮಾಡಿದ್ದೀವಿ. ಅದನ್ನು ತಿನ್ಕೊಂಡು ಮನೆಗೆ ಹೋಗೋಣ. ಎಕ್ಸಾಮ್ ಚೆನ್ನಾಗಿ ಬರ್ತಿದ್ದೀನಿ, ಚೆನ್ನಾಗಿ ಓದ್ಕೊಂಡಿದ್ದೆ, ಚೆನ್ನಾಗಿ ಬರ್ತಿದ್ದೀನಿ. ಇವಾಗ ಕಾಲೇಜಿಂದ ಒಂದು ಬಸ್ಸಲ್ಲಿ ಬಂದು ಈಗ ಬಸ್ ಸ್ಟ್ಯಾಂಡಲ್ಲಿ ಇಳ್ದಿದ್ದೀನಿ. ಸೊ ಇವಾಗ ನಮ್ಮೂರು ಬಸ್ ಹುಡ್ಕೊಂಡು ಈಗ ನಾನು ಮನೆಗೆ ಹೋಗ್ಬೇಕು. ಇಷ್ಟೊಂದು ಜನ ಇದ್ದಾರೆ ಮಾರ್ರೆ ಇಲ್ಲಿ. ಸೊ ಇವತ್ತಿನ ಎಕ್ಸಾಮ್ ಎಲ್ಲ ಮುಗಿದು ಸ್ವಲ್ಪ ಚೆನ್ನಾಗೇ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಇವಾಗೇನು ಜಸ್ಟ್ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಈಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ನನ್ನ ಪುಟ್ಟ ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ನನ್ನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ನೆಕ್ಸ್ಟ್ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೊಂದು ಸ್ವಲ್ಪ ಐಡಿಯಾ ಕೊಡಿ. ಥ್ಯಾಂಕ್ ಯು, ಬಾಯ್.